ಈಗ ನಾನು ಮೊದಲು ನಿನಗೆ ಹೊಡಿಲಿಕ್ಕೆ ಉಂಟು, ನೀನು ಹೊಡಿಲಿಕ್ಕಿಲ್ಲ. ಅದು ಗುರುಗೂ ಹೊಡಿಬೋದು, ಹೊಡಿಲಿಕ್ಕಿಲ್ಲ. ನಾನು ಹೇಳಿದಾಗ ನೀನು ಕೇಳಬೇಕು, ಕಾಲಿಗೆ ನೀನು ಬಿಚ್ಚದ್ದು ನನಗೆ ಗೊತ್ತಿಲ್ಲ ಸಾಗಲ್ಲ. ಈಗ ಮಾಡಿ ಹೀಗೆ ಮಾಡ್ಬೋದು. ದೂರ ಕೂತ್ಕೊಳ್ಳೋದಲ್ಲ, ಅದನ್ನು ಕೇಳಲಿಕ್ಕಿಲ್ಲ. ಫಸ್ಟ್ ಒಂದು ಕೂತ್ಕೊಳ್ಳೋದು. ನನಗೆ ಗೊತ್ತಿಲ್ಲ, ನೀವು ಹೇಳಿಕೊಡ್ಬೇಕು. ಹತ್ತಿರ ಒಂದು ಗೊತ್ತಿಲ್ಲ, ನೀವು ಹೇಳಿಕೊಡ್ಬೇಕು, ನನಗೆ ಗೊತ್ತಾಗ. ಪದ್ಮಾಸನ ಅದು ಗೊತ್ತಿಲ್ಲ ನನಗೆ. ಪದ್ಮಾಸನ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಪದ್ಮಾಸನ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಿಲ್ಲ, ಹೇಳಿ ನೋಡಿ. ಈ ಕಾಲಿಂದ ಎಲ್ಲ ಹೌದು ಇಲ್ಲ. ಎಲ್ಲಿಗೆ ಹೋಗೋದು? ಗದ್ರೆ ಮೇಲೆ ಇದು ಬರುವುದಿಲ್ಲ, ನೋವಾಗುತ್ತೆ. ನೋವಾಗುತ್ತೆ ಈಗ ಅದು ಗದ್ರೆ ಮೇಲೆ ತೆಗಿಲಿಕ್ಕಿಲ್ಲ, ತೆಗಿಲಿಕ್ಕಿಲ್ವಾ? ನೋವಾಗುತ್ತೆ ನನಗೆ. ಆಗಲಿಯಾ? ಸ್ವಲ್ಪ ನೋಡ್ತೀನಿ. ಹೌದಾ? ಆಮೇಲೆ ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿ ಓಡಿ ಹೋಗೋದು ನಿಮ್ಮದು? ಇಲ್ಲ, ಮತ್ತೆ ಎಂತ ಅದು? ಕಣ್ಣು ಮುಚ್ಚಿ ದೇವರು ದೇವರು ಬರ್ಬೇಕಂದ್ರೆ ಕಣ್ಣು ಮುಚ್ಚಬೇಕು, ಅದು ಗೊತ್ತಿಲ್ಲ ನನಗೆ. ಕಣ್ಣು ಮುಚ್ಚಿ ಆಯ್ತು. ಕೈ ಮುಗಿ, ಕೈ ಮುಗಿ, ಕೈ ಮುಗಿದಾಗ ನಾನು ಮಾಡಿದಾಗ ಬರ್ಬೇಕು. ಮಾಡಿದಾಗ ಇದೆಂತದೆ ನನಗೆ ಮಾತಾಡಲಿಕ್ಕೆ ನಾನು ಮಾಡ್ಲಿಕ್ಕಿಲ್ವ? ನೀನು ಮಾಡ್ಲಿಕ್ಕಿಲ್ಲ. ಕೈ ಮುಗಿದ್ದು ಹೀಗೆ ಇದು ಇಷ್ಟು ನೋಡ್ತಿಲ್ಲ. ಕಣ್ಣು ಮುಚ್ಚು, ಬಾಯಿ ಬಿಡಲಿಕ್ಕೆ ದೊಡ್ಡ ಹುಲಿಯ ಹೊಡಿತಾರೆ. ಬಾಯಿ ಬಿಡ್ಲಿಕ್ಕಿಲ್ವ? ಬಾಯಿ ಬಿಡ್ಲಿಕ್ಕಿಲ್ಲ, ಕಣ್ಣು ಬಿಡ್ಲಿಕ್ಕಿಲ್ಲ. ನಾನು ಇದು ಬರ್ತೇನೆ. ನನಗೆ ವಾಂತಿ ಮಾಡಲಿಕ್ಕೆ ಜಾಗ ಸಿಕ್ಕಿದ್ದಿಲ್ಲ. ಮತ್ತೆ ಅದು ಒಳಗಿಂದ ಬರಬೇಕು, ತುರ್ತಿಯಲ್ಲೇ ಬರಬೇಕು. ಎಲ್ಲಿ ಉಂಟು ತುರ್ತಿಯಿಂದ? ಹೌದಾ? ನನಗೆ ಗೊತ್ತಿಲ್ಲ. ಶಿವಯ್ಯ ಅಲ್ಲ, ಕಷ್ಟ ಆಗಿದೆ. ಕಷ್ಟ ಆಗಿದೆ, ತುಂಡು ತುಂಡು ಮಾಡಿ ಬಿಡ್ತೇನೆ. ಎಂತ ಹೌದಾ? ಹೇಳಿ. ಓಂ ಓಂ ನಮ ನಮ್ಮ ನಮ್ಮ ಅಲ್ಲ ನಮ್ಮ ನಮ್ಮ ಶಿವಾಯ ಶಿವಾಯ ಒಟ್ಟಿಗೆ ಹೇಳಬೇಕು. ಓಂ ಓಂ ನಮ ನಮ ಶಿವಾಯ ಶಿವಾಯ. 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 ಹೌದು, ನೀವು ಅಲ್ಲಿ ಅದು ದೇವರ ತೂಣಿದ್ದು. ನನಗೆ ಉಲ್ಲಾಸ ಬಂದಲ್ಲ. ದೇವರಿಗೆ ನಾವು ಕೈ ಇತ್ತಲ್ಲ ಬರುವಾಗ ದೇವರು ಬಂದಿದ್ರಾ? ನಿನಗೆ ದೇವರು ಬರುವಾಗ ಹೇಳಬೇಕು ನನಗೆ. ನೀನು ಮನಸ್ಸ ಹೇಳೋದಕ್ಕೆ ಗೊತ್ತಿಲ್ಲ, ಕಣ್ಣು ಬಿಡಬೇಡ ಆಯ್ತಾ? ಕಣ್ಣು ಬಿಡಬಾರ್ದ? ಇನ್ನು ಕಣ್ಣು ಬಿಡೋದಿಲ್ಲ ಇಲ್ಲ. ಮತ್ತೆ ಹೇಗೆ? ನಾನು ಹೇಳ್ತೀನಿ. ಅದೇ ಹೇಳಿಲ್ಲ, ನನ್ನಲ್ಲಿ ಇರೋದು ಮಾತ್ರ. ಓಂ ಓಂ ನಮ ನಮ ಶಿವಾಯ ಶಿವಾಯ. ಓಂ ಓಂ ನಮ ನಮ ಶಿವಾಯ ಶಿವಾಯ. ಓಂ ಓಂ ನಮ ನಮ ಶಿವಾಯ ಶಿವಾಯ. ಓಂ ಓಂ ನಮ ನಮ ಶಿವಾಯ. ನೋಡಿ ಇಲ್ಲಿ, ಇಲ್ಲಿ ನೋಡಿ ಎಂಥದ್ದು ಒಳ್ಳೆ ಸೊಳ್ಳೆ ಆನೆ ಅಲ್ಲ. ದೇವರಿಗೆ ಅಡ್ಡ ಆಗ್ತದೆ, ದೇವರ ವಿಷಯ. ದೇವರು ಮತ್ತೆ ಬರ್ತಾರೆ, ದೇವರಿಗೆ ಬರೋದು ಹೋಗ್ಬೋದು. ದೇವರು ಬರುವಾಗ ಹೇಳ್ಬೇಕು, ನಿನ್ನ ಕಣ್ಣು ಬಿಡಬೇಡ, ದೇವರಿಗೆ ಗೊತ್ತಿರಾಗ್ತದೆ. ಓಂ ಓಂ ನಮ
ಅದಿಲ್ಲ ದೇವರಿಗೆ ಓಂ ಓಂ ನಮ ಶಿವಾಯ ಶಿವಾಯ ಓಂ ಓಂ ನಮ ಶಿವಾಯ ಶಿವಾಯ ಓಂ ಓಂ ಶಿವಾಯ ಶಿವಾಯ ಮೃಗವೇಟೆಗಾಗಿ ಕಾಡಿಗೆ ಬಂದೆ. ಬೇಟೆಯಾಡುವಂತಹ ಕಾಲಕ್ಕೆ ಪುಣ್ಯಾತ್ಮರ ಹಾಗೆ ಬಂದಿರುವಂತಹ ಗುರುಗಳು ನಿನ್ನ ಬಗ್ಗೆ ಎಲ್ಲ ವಿಚಾರವನ್ನು ತಿಳಿಸಿ ಹೋಗಿದ್ದಾರೆ. ಭಕ್ತಿಯಿಂದಲೇ ನಿಮ್ಮನ್ನು ಪೂಜೆ ಮಾಡಿದೆವು ಎಂದಾದರೆ ಕೇಳಿದ್ದನ್ನೆಲ್ಲ ಕೊಡ್ತೀಯಂತೆ. ಆದ್ರೆ ನನ್ನ ಕಷ್ಟವನ್ನು ಏನು ಅಂತ ಹೇಳಬೇಕು ಸ್ವಾಮಿ ನಿನ್ನಲ್ಲಿ. ಒಂದಲ್ಲ ಎರಡಲ್ಲ 3 ರಾತ್ರಿ ಹಗಲು ಈ ಕಾಡಲ್ಲಿ ತಿರುಗಾಡ್ತಾ ಇದ್ದೇನೆ. ಯಾಕೆ? ಯಾರಿಗೆ ಬೇಕಾಗಿ? ಒಂದು ಬೇಟೆಗೆ ಬೇಕಾಗಿ ಕಾಡಿಗೆ ಬಂದವ. ಅಡುಗೆಯ ಸಿದ್ಧತೆಯಲ್ಲಿರುವಂತಹ ನನ್ನ ಹಸಿ ಈಗ ಬರ್ತಾರೆ, ಮತ್ತೊಂದು ಗಳಿಗೆಯಲ್ಲಿ ಬರ್ತಾರೆ ಎನ್ನುವಂತಹ ದಾರಿ ನಿರೀಕ್ಷೆಯಲ್ಲಿ ನನ್ನ ಹಾಗೆ ಕಾಯ್ತಾ ಇದ್ದಾಳೆ ಸ್ವಾಮಿ. ಬರಿಗೆಯಲ್ಲಿ ಹೋದೆ ಅಂತಾದ್ರೆ ಹೆಣ್ಣು ಜೀವ ಹಸಿವನ್ನು ತಡೆಕೊಳ್ಳುವಂತಹ ಶಕ್ತಿ ಇಲ್ಲ ಆಕೆಗೆ. ನಾನಾದ್ರೂ ಗಂಡು ಹಸಿವನ್ನು ತಡೆದುಕೊಂಡೇನೆ ಸ್ವಾಮಿ. ಆ ಶಕ್ತಿಯನ್ನು ನೀನು ಕೊಟ್ಟಿದ್ದೀಯ. ಹೆಣ್ಣು ಜೀವ ಏನು ಹೇಳಬೇಕು ಸ್ವಾಮಿ ಅವರಿಗೆ? ಕೇಳಿದ್ದನ್ನೆಲ್ಲ ಅಧಿಕಾರ ಕೇಳುವುದಿಲ್ಲ, ಸಂಪತ್ತು ಕೇಳುವುದಿಲ್ಲ. ಒಂದು ಬೇಟೆ ಕೊಟ್ಟೆ ಎಂದಾದರೆ ಅದರ ಅಂತರಾಳವನ್ನು ನೆಲೆಗೊಳ್ಳುತ್ತೇನೆ ಸ್ವಾಮಿ. ಒಂದು ಬೇಟೆ
ದಿಗಂಬರವು